ಜಯದೇವ್ ಅವ್ರು ಫೋನ್ ಮಾಡ್ತಿದ್ದಾರೆ. ಹೇಳಿ. ಅದಕ್ಕೆ ಅಲ್ಲಿ ಮಲ್ಲಿದಾಳ? ಹಾ ಇದ್ದಾಳೆ. ಯಾಕೆ? ಇಲ್ಲ ಹಾಗೆ ಕೇಳಿದೆ. ಅದಕ್ಕೆ ಅಣ್ಣನ ಹತ್ರ ಈ ವಿಷಯ ಹೋಗುತ್ತೆ ಅಂತ ಹೇಳಿದ್ರಲ್ಲ, ಪ್ಲೀಸ್ ಅದಕ್ಕೆ ಬೇಡ. ಬಟ್ ಏನು ಮಾಡಲಿ ಜಯದೇವ್ ಅವರೇ, ನನಗೆ ಬೇರೆ ಆಪ್ಷನ್ಸ್ ಇಲ್ಲ ಅಂದರೆ ನಾನು ಅದನ್ನು ಮಾಡಲೇಬೇಕಾಗತ್ತಲ್ವಾ? ಇಲ್ಲ 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 ಅಷ್ಟೊಂದು ಎಕ್ಸ್ಟ್ರೀಮ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಆಪ್ಷನ್ನು ಇದೆ, ಸೊಲ್ಯೂಷನು ಇದೆ. ನಾನು ಅದ್ರ ಬಗ್ಗೆ ಮಾತಾಡೋಣ ಅಂತಾನೆ ನಿಮ್ಗೆ ಕಾಲ್ ಮಾಡಿದ್ದು. ಏನು ನಿರ್ಧಾರ ಮಾಡಿದ್ರಿ? ಅದಕ್ಕೆ ನೀವು ಹೇಳಿದ ನಿಜ, ಸತ್ಯ. ನಾನು ತಪ್ಪುಗಳು ಮಾಡಿದ್ದೀನಿ, ದೊಡ್ಡ ದೊಡ್ಡ ತಪ್ಪುಗಳು ಮಾಡಿದ್ದೀನಿ. ಅದ್ರ ಬಗ್ಗೆ ನಿಮ್ಮ ಹತ್ರ ಒಂಚೂರು ಮಾತಾಡಬೇಕಿತ್ತು. ಅದಕ್ಕೆ ಬರೀ ಆ ವಿಚಾರ ಅಂತಲ್ಲ, ಇನ್ನೂ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೋಬೇಕು, ನಿಮ್ಮ ಹತ್ರ ಹಂಚ್ಕೋಬೇಕು. ಅದಕ್ಕೆ ಪರ್ಸ್ನಲ್ ಆಗಿ ಸಿಗ್ಬೋದು. ಅದಕ್ಕೆ ಫೇಸ್ ಟು ಫೇಸ್ ಮಾತಾಡಬೇಕಿತ್ತು. ಈಗಲಾ? ಎಲ್ಲಿದ್ದೀರಾ ನೀವು? ಹೊರಗಡೆ ಇದ್ದೀನಿ. ಅದಕ್ಕೆ ಈ ವಿಚಾರನ ಮನೇಲಿ ಮಾತಾಡೋಕ್ಕಾಗೋದಿಲ್ಲ. ಯಾರಾದರೂ ಕೇಳಿಸ್ಕೊಂಡ್ರೆ ಸುಮ್ಮನೆ ವಿಷಯಗಳು ಕಾಂಪ್ಲಿಕೇಟ್ ಆಗ್ತವೆ. ಹಾಗಾಗಿ ಮನೆ ಹತ್ರ ಒಂದು ಪಾರ್ಕ್ ಇದೆಯಲ್ಲ, ನೀವು ಮತ್ತೆ ಮಲ್ಲಿ ಇಬ್ರು ಅಲ್ಲಿಗೆ ಬಂದರೆ ನಾನು ಬರ್ತೀನಿ. ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕಿತ್ತು. ಹಾಗಾಗಿ ಪ್ಲೀಸ್ ಅದಕ್ಕೆ. ಜಯದೇವ್ ಅವರೇ, ನೀವು ನಂಬೋದಾ? ಇದೇನಕ್ಕೆ ನಾನೇ ಖುದ್ದಾಗಿ ಮಾತಾಡಬೇಕು ಅಂತ ಕರಿತಾ ಇದ್ದೀನಿ, ಇದ್ರ ಮೇಲೂ ನಂಬೋದಾ ಅಂತಿರಲ್ಲ. ಡೌಟಾ? ಸರಿ, ನಾವು ಬರ್ತೀವಿ. ಸರಿ, ನಾನು ದಾರಿಯಲ್ಲೆಲ್ಲ ಹೇಳ್ತೀನಿ ಬಾ. ಇದೇನು ತಾತ ಫೋನ್ ಮಾಡ್ತಾ ಇದ್ದಾರೆ? ಹೇಳಿ ತಾತ, ಏನ್ ವಿಷಯ? ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟಿದ್ದೀರಲ್ಲ, ಹೇಗಿದ್ದೀರಾ? ನಾ ಚೆನ್ನಾಗಿವ್ನಿ ಯಜಮಾನ್ರೆ. ನಿಮ್ ತೋರಿಸಿ ಮಾತಾಡ್ಬೇಕಿತ್ತು. ಹೇಳಿ. ಅದು ಫೋನ್ನಾಗೆ ಹೇಳಕ್ ಆಗಕ್ಕಿಲ್ಲ, ನಿಮ್ಮನ್ನ ನೇರವಾಗಿ ಭೇಟಿ ಮಾಡಿ ಹೇಳ್ಬೇಕಿತ್ತು ಯಜಮಾನ್ರೆ. ಈಗ ನೀವು ಎಲ್ಲಿದ್ದೀರಾ? ಮಲ್ಲಿಲ್ ನೋಡಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದೆ. ಮನೆ ತಾವು ಬೇಡ, ಬೇರೆಲ್ಲಾದ್ರೂ ಸಿಗ್ತೀರ ಯಜಮಾನ್ರೆ? ಸರಿ, ಒಂದು ಕೆಲಸ ಮಾಡಿ, ನೀವು ಅಲ್ಲಿ ಯಾರಾದರೂ ಆಟೋದವ್ರು ಇದ್ರೆ ಅವ್ರಿಗೆ ಫೋನ್ ಕೊಡಿ, ನಾನು ಅಡ್ರೆಸ್ ಹೇಳ್ತೀನಿ, ಅಲ್ಲಿಗೆ ಬನ್ನಿ. ಆಯ್ತು ಯಜಮಾನ್ರೆ, ಆಯ್ತೆ. ಅಣ್ಣ ಒಂಚೂರು ಅಡ್ರೆಸ್ ಕೇಳ್ಕೊಳ್ಳಿ ಯಜಮಾನ್ರಿ, ಹೇಳ್ತಾರೆ. ಹಲೋ, ಆಯ್ತು, ಬನ್ನಿ ಯಜಮಾನ್ರೆ, ಕರ್ಕೊಂಡು ಹೋಗ್ತೀನಿ. ಏನು ಗೆಳೆಯ, ಏನಂತೆ ತಾತಂದು? ತಾತ ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಹೇಳಿದ್ರು, ಇಲ್ಲಿಗೆ ಬರ್ತಾರಂತೆ.